ಮಾನ್ವಿ ಘಟಕದ ವಸತಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಬುಧವಾರ ಕಬಾ ಮಸೀದಿಯಲ್ಲಿ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಪ್ರವಾದಿ ಮೊಹಮ್ಮದರ ಶಿಕ್ಷಣದ ಬೆಳಕಿನಲ್ಲಿ ಆದರ್ಶ ಸಮಾಜದ ನಿರ್ಮಾಣ ಎಂಬ ವಿಷಯದ ಕುರಿತು ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಜಿಲ್ಲಾ ವರದಿಗಾರ ಬಸವರಾಜ್ ಭೋಗಾವತಿ, ವಕೀಲ ಪಿ ರವಿಕುಮಾರ, ಗಂಗಾವತಿಯ ಸರ್ಕಾರ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕ ರಾಘವೇಂದ್ರ ಚೌಡಕಿ ವಿಷಯ ಮಂಡಿಸಿದರು. ಕೊಲ್ಲಬಾರದು ಅಂತ ಹೇಳಿದಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್. ಜೊತೆಗೆ ಅವರು ಪರಿಸರದ ವಿಚಾರ ಪ್ರವಾದಿ ಮೊಹಮ್ಮದ್ ಅವರು ಹೇಳಿದಂಥ ಅಂತಂದ್ರೆ, ನಾಳೆಯೇ ಪ್ರಳಯ ಆಗ್ತದಂದ್ರೂ ಕೂಡ ನಾನು ಇವತ್ತು ಒಂದು ಸಸಿಯನ್ನು ನೆಡುವೆ ಅಂತ ಹೇಳಿದ ಪ್ರವಾದಿ ಮೊಹಮ್ಮದ್. ಜೊತೆಗೆ ನದಿಯ ಒಂದು ಹನಿ ನೀರು ಕೂಡ ಪೋಲಾಗಬಾರದು ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಪ್ರವಾದಿ ಮೊಹಮ್ಮದ್. ಇಷ್ಟೆಲ್ಲ ಮೌಲ್ಯಯುತ ವಿಚಾರಗಳನ್ನು ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕೆಲಸ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಸಮಾನತೆ ವಿಚಾರದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಕೂಡ 1900ರಲ್ಲಿ ಏಪ್ರಿಲ್ 3, 1903 ಅಮೆರಿಕದಲ್ಲಿ ಭಾಷಣ ಮಾಡ್ತಾ ಇರಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಕೂಡ ಸಮಾನತೆ ವಿಚಾರದಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಅವರ ಕಡೆ ನಮ್ಮ ದೃಷ್ಟಿಯನ್ನು ನೀಡಬೇಕಾಗುತ್ತೆ, ಅವರ ವಿಚಾರಗಳನ್ನು ತಿಳ್ಕೋಬೇಕಾಗುತ್ತೆ ಅಂತ ಹೇಳಿದಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್. ಸೊ ಇಂಥ ಮೌಲ್ಯಯುತವಾದಂಥ ಕಾರ್ಯಕ್ರಮಗಳ ಮೂಲಕ ನಾವು ಇಂಥ ದಾರ್ಶನಿಕರ ವಿಚಾರಗಳನ್ನು ನಾವು ಹೆಚ್ಚೆಚ್ಚು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಇಂಥ ಸಂವಾದ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ನನಗೆ ವಿಶೇಷ ಏನಂತಂದರೆ, ಈ ವಿಷಯ ಮಂಡನೆಗೆ ನಮ್ಮನ್ನು ಆಯ್ಕೆ ಮಾಡಿದ್ರು. ಯಾಕೆಂದರೆ ಈ ಪರಸ್ಪರ ಧರ್ಮೀಯರು, ಎಲ್ಲ ಧರ್ಮೀಯರಿಗೆ ಪರಸ್ಪರ ಒಳಗೊಳ್ಳುವಿಕೆ ಬಹಳ ಮುಖ್ಯ ಆಗಿದೆ. ನಾವು ಇನ್ನೊಂದು ಧರ್ಮೀಯರನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳಲು, ಅವರ ಅವರ ಧರ್ಮದ ನೀತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳ ಸಹಕಾರಿಯಾಗಿದೆ. ಅದಕ್ಕೆ ಇಂಥ ನಾವು ಭಾಳ ಕಡೆ ನೋಡ್ತಾ ಇರ್ತೇವೆ, ಆಯಾ ಜಾತಿಯವರನ್ನು, ಆಯಾ ಧರ್ಮದವರನ್ನೇ ಉಪನ್ಯಾಸಕರನ್ನೇ ಆಯ್ಕೆ ಮಾಡೋದ್ರ ಮುಖಾಂತರ ಆ ಕಾರ್ಯಕ್ರಮ ದೇವನ ಸಂದೇಶಕ ಮೊಹಮ್ಮದ್ ಪೈಗಂಬರ್ ಅವರು ಅಂತಂತ ಹೇಳಿದ್ರೆ ನಿಜವಾಗಲೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈಗ ಹೇಳಿದ್ರು ಅಂದರೆ ಇವತ್ತೊಂದು ಸಸಿಯನ್ನು ನೆಡಬೇಕಂತ. ನೀರಿನ ಮಹತ್ವ ಏನಂತ ಹೇಳಿದ್ರೆ, ನೀರು ಅದೊಂದು ಪ್ರಕೃತಿಯ ಒಂದು ಭಾಗ ಅಷ್ಟೇ ಅಲ್ಲ, ಅದು ದೇವನ ಸೃಷ್ಟಿ. ನೀರು ಅದು ಸಂಪನ್ಮೂಲ. ನೀರು ಅನ್ನುವಂಥದ್ದು ಒಂದು ಸಂಪನ್ಮೂಲ. ಕೇವಲ ಅದನ್ನು ಹಾಳು ಮಾಡಬೇಡ್ರಿ ಅಂತಂತ ಅಷ್ಟೇ ಹೇಳಿಲ್ಲ, ಅದನ್ನು ಅವರು ಪಾಲಿಸಿದ್ರು. ಯಾವ ರೀತಿ ಉಜು ಮಾಡ್ತೀವಲ್ಲ, ನಾವು ಉಜು ಮಾಡುವಂಥ ಸಂದರ್ಭದಲ್ಲಿ ನೀರು ಜಾಸ್ತಿ ಬಳಸ್ತೀವಿ, ಅದು ಮಿತವಾಗಿ ಬಳಸಬೇಕು, ಹಿತವಾಗಿ ಬಳಸಬೇಕು ಅನ್ನುವಂಥ ಕರೆಯನ್ನು ಕೂಡ ಧಾರ್ಮಿಕವಾಗಿ ಅದನ್ನು ಅನುಸರಿಸುವ ಮೂಲಕ ನಮಗೆ ಕರೆಯನ್ನು ಕೊಡ್ತಾರೆ. ನೀರನ್ನು ನಾವು ಮಿತವಾಗಿ ಹಿತವಾಗಿ ಬಳಸಬೇಕನ್ನುವಂಥ ಸಂದೇಶವನ್ನು ಮೊಹಮ್ಮದ್ ಪೈಗಂಬರ್ ಅವರು ಕೊಡ್ತಾರೆ ಬಂಧುಗಳೇ. ಅದೇ ರೀತಿಯಾಗಿ ನಾವು ವ್ಯಾಪಾರ ಭಾಳಷ್ಟು ಜನ ವ್ಯಾಪಾರ ಮಾಡ್ತೀವಿ. ವ್ಯಾಪಾರದಲ್ಲಿ ಕೂಡ ಮೋಸ ಮಾಡಬಾರ್ದು, ವ್ಯಾಪಾರದಲ್ಲಿ ಕೂಡ ಅನ್ಯಾಯ ಮಾಡಬಾರ್ದು. ವ್ಯಾಪಾರವನ್ನು ಯಾರು ಗ್ರಾಹಕರು ವ್ಯಾಪಾರವನ್ನು ಬಯಸಿ ಬಂದಿರ್ತಾರೆ ಅವರಿಗೆ ಪ್ರಾಮಾಣಿಕವಾಗಿ ವ್ಯಾಪಾರದಲ್ಲಿ ವ್ಯವಹಾರವನ್ನು ನಾವು ನಡೆಸಬೇಕನ್ನುವಂಥ ಸಂದೇಶವನ್ನು ಅವರು ಕೊಡ್ತಾರೆ. ಅದೇ ರೀತಿ ಕೂಲಿ ಕಾರ್ಮಿಕ, ಇವತ್ತು 8 ಗಂಟೆ ಕೆಲಸ ಮಾಡ್ತೀವಿ, ಇನ್ನೂ ಸ್ವಲ್ಪ ಹೊತ್ತು ಕೆಲಸ ಮಾಡಂತಂತ ಹೇಳ್ತೀವಿ, ಆಯ್ತು ಇನ್ನೊಂದು ಅರ್ಧ ತಾಸು ಮಾಡು ಬಂದು ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ಪೈಗಂಬರ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಕೂಲಿ ಕಾರ್ಮಿಕ ಅಥವಾ ಆ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಬೆವರು ಹಾರುವುದರೊಳಗಾಗಿ ಅಥವಾ ಆತನ ಬೆವರು ನೆಲಕ್ಕೆ ಬೀಳುವುದರೊಳಗಾಗಿ ಆತನಿಗೆ ಕೂಲಿಯನ್ನು ಕೊಟ್ಟು ಬಿಡು ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡ್ರಿ ಇದು. ಬಹುಶಃ ಅಂಥ ಒಂದು ಮಾತುಗಳನ್ನು, ಅಂಥ ಒಂದು ಸಂದೇಶಗಳನ್ನು, ಅಂಶಗಳನ್ನು ನಾವೇನಾದರೂ ಅಳವಡಿಸಿಕೊಂಡಿದ್ದೆ ಆದರೆ ಈ ಸಮಾಜದಲ್ಲಿ ಆದರ್ಶ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಕಷ್ಟ ಆಗೋದಿಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದೇ ರೀತಿಯಾಗಿ ಮಕ್ಕಳ ಬಗ್ಗೆ ಹೇಳ್ತಾರೆ. ಮಕ್ಕಳು ದೇವರ ಸಮಾನರು ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದರೆ ನನ್ನ ಮಕ್ಕಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದ್ದು, ಬಹುತೇಕ ಅವ್ರನ್ನ ನಾವು ಇತಿಹಾಸದಲ್ಲಿ ಓದೋದಾದರೆ ಅವರ ಹುಟ್ಟು ಬೆಳವಣಿಗೆ ಭಾಳಷ್ಟು ಜನರಿಗೆ ಒಂದಿಷ್ಟು ಪಠ್ಯದ ಮುಖಾಂತರ, ಅಂದರೆ ನಾವು ಪ್ರಾಥಮಿಕ ಶಿಕ್ಷಣದಲ್ಲೂ ಅಥವಾ ಪ್ರೈಮರಿ ಶಿಕ್ಷಣದಲ್ಲಿ ನಮಗೆ ಒಂದಿಷ್ಟು ಅವ್ರ ಪರಿಚಯ ಸ್ವಲ್ಪ ಆಗ್ತದೆ. ಆದರೆ ಪ್ರವಾದಿ ಮೊಹಮ್ಮದ್ ಅವರು 6ನೇ ಶತಮಾನದಲ್ಲಿ, ಅಂದರೆ ಇವತ್ತಿಗೆ ನಾವು ಲೆಕ್ಕ ಹಾಕಿದರೆ ಸುಮಾರು 1500 ವರ್ಷಗಳಿಂದ, 1500 ವರ್ಷಗಳಿಂದ ಅವತ್ತಿನ ಪರಿಸ್ಥಿತಿಗಳು, ಅವತ್ತಿನ ಸ್ಥಿತಿಗತಿಗಳನ್ನು ಕೆಲವರು ಇಲ್ಲಿ ಕೋಟ್ ಮಾಡ್ತಾರೆ. ವಿಶೇಷವಾಗಿ
ಡಾಕ್ಟರು ಅನ್ನಿ ಬೆಸೆಂಟ್ ಅವರು ಕೋಟ್ ಮಾಡುವಂತೆ ಅವ್ರು ಹೇಳ್ತಾರೆ ಯಾವ ರೀತಿ ಅಂತಂದರೆ, ಪ್ರವಾದಿ ಮೊಹಮ್ಮದ್ ಅವರು 6ನೇ ಶತಮಾನದಲ್ಲಿ ಅವತ್ತಿನ ಮಾನವ ಸಂಸ್ಕೃತಿಗಳು ಯಾವ ರೀತಿ ಇದ್ದವು ಅಂತಂದ್ರಿಗಿನ ಅತ್ಯಂತ ಭಾಳ ಶೋಚನೀಯ ಸ್ಥಿತಿಯಲ್ಲಿ ಮನುಷ್ಯರಿದ್ದರು. ಅಂದರೆ ಮನುಷ್ಯರಿಗೆ ಅವತ್ತು ಪ್ರಜ್ಞೆ ಇರಲಿಲ್ಲ. ಅಂದರೆ ಬಹುತೇಕ ಮಾನವೀಯತೆ ಗುಣಗಳು ಇರಲಾರ್ದಂಥ ಜನ, ಕಿತ್ತಾಡುವಂಥ ಜನ, ಯುದ್ಧಗಳು ಮತ್ತು ಬಹುತೇಕ ಮಾನವನ ಮಧ್ಯೆ ಸಂಘರ್ಷ, ಜಾತೀಯತೆ, ಧರ್ಮ, ಹಲವಾರು ವಿಚಾರಕ್ಕೆ ಮತ್ತು ವರ್ಣ, ಹಲವಾರು ಬಣ್ಣಗಳಿಂದ ಅವ್ರು ಕರಿಯರು, ಇವರು ಬಿಳಿಯರು, ಇವರು ಸ್ತ್ರೀ ಪುರುಷ, ಅಂದರೆ ಹಲವಾರು ಪಂಥಗಳು. ನಾವು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಏನು ಕಾಣ್ತೀವಲ್ಲ, ಇವತ್ತಿಗೇನು ವ್ಯತ್ಯಾಸ ಆಗಿಲ್ಲ. ಪ್ರವಾದಿ ಮೊಹಮ್ಮದ್ ಅವರು ಬಹುತೇಕ ದಾರ್ಶನಿಕರು ಈ ದೇಶದಲ್ಲಿ ಭಾಳಷ್ಟು ಕಾಲಕ್ಕೆ ಸುಮಾರು ನಾವು 600 800 ವರ್ಷಕ್ಕೆ ಒಬ್ಬರು ದಾರ್ಶನಿಕರು ಬಂದೇ ಬಂದಾರ. ಎಲ್ಲರೂ ಸಹ ನಾವು ಬುದ್ಧ, ಬಸವ ಮತ್ತು ವಿಶೇಷವಾಗಿ ನಾವು ಪ್ರವಾದಿ ಮೊಹಮ್ಮದ್ ಅವರ 6ನೇ ಶತಮಾನ ಅಂತ ಹೇಳ್ತಿದ್ದೀವಿ. ಅಂದರೆ ಆ ಕಾಲಘಟ್ಟಕ್ಕೆ ಈ ಕಾಲಘಟ್ಟಕ್ಕೆ ವ್ಯತ್ಯಾಸ ಏನಾಗ್ಯದ ಅಂತಂದ್ರಿಗಿನ ಇವತ್ತಿನ ಸಮಾಜ ನಾವು ಪ್ರವಾದಿ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ರೆ, ಅವರ ತಿಳುವಳಿಕೆಯನ್ನು ನಾವೆಲ್ಲರೂ ಬೆಳಕಿನಡಿಯಲ್ಲಿ, ಈ ಕಾರ್ಯಕ್ರಮದ ಉದ್ದೇಶ ಏನಾದಲ್ಲ, ಪ್ರವಾದಿ ಮೊಹಮ್ಮದ್ ಅವರು ಎಂಥ ಒಂದು ಮಹಾನ್ ಚರಿತ್ರವಂತರು ಮತ್ತು ಬೆಳಕು. ಏನು ಬೆಳಕು ನಮಗೆ? ಶಿಕ್ಷಣದ ಬೆಳಕು ಅಂತಂದರೆ, ಶಿಕ್ಷಣ ಅದರಲ್ಲಿ ನಮಗೆ 2 ಪದ್ಧತಿ ಬರ್ತವೆ. ನಾವೇನಂತೀವಿ ಶಿಕ್ಷಣದಲ್ಲಿ ನಾವು ಬಹುತೇಕ ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಆದರೆ ಬಹುತೇಕ ಸೂಫಿ ಸಂತರು, ಬಹುತೇಕ ಧಾರ್ಮಿಕ ಚಿಂತಕರು, ಬಹುತೇಕ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು,